ಮೊಹಮ್ಮದ್ ಸಿರಾಜ್ ಟೀಮ್ ಇಂಡಿಯಾದ ವೇಗದ ಬೌಲರ್. ಕ್ರಿಕೆಟ್ ಮೈದಾನದಲ್ಲಿ ಹೆಚ್ಚು ಸೌಂಡ್ ಮಾಡ್ತಿರೋ ಸಿರಾಜ್ ಈಗ ವೈಯಕ್ತಿಕ ವಿಚಾರವಾಗಿಯೂ ಸುದ್ದಿಯಲ್ಲಿದ್ದಾರೆ. ಇದೀಗ ಸಿರಾಜ್ ಜೊತೆ ನಟಿಯೊಬ್ಬರ ಹೆಸರು ತಳುಕು ಹಾಕೊಂಡಿದೆ. ಬಾಲಿವುಡ್ ನಟಿ ಜೊತೆ ಮೊಹಮ್ಮದ್ ಸಿರಾಜ್ ಕದ್ದು ಮುಚ್ಚಿ ಡೇಟಿಂಗ್ ನಡೆಸುತ್ತಿದ್ದಾರೆಂಬ ಗಾಸಿಪ್ ಹರಿದಾಡ್ತಿದೆ. ಅಷ್ಟಕ್ಕೂ ಸಿರಾಜ್ ಪ್ರೀತಿಯಲ್ಲಿ ಬಿದ್ದಿರೋದು ನಿಜನಾ? ಕ್ರಿಕೆಟರ್ ಮನಸ್ಸು ಕದ್ದ ಬೆಡಗಿ ಯಾರು? ಹರಿದಾಡ್ತಿರೋ ಸುದ್ದಿ ಬಗ್ಗೆ ಸಿರಾಜ್ ಏನ್ ಹೇಳಿದ್ರು? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಾಲಿವುಡ್ ಮತ್ತು ಕ್ರಿಕೆಟ್ ನಡುವಿನ ಸಂಬಂಧ ಇಂದು ನಿನ್ನೆಯದಲ್ಲ. ಬಾಲಿವುಡ್ ಬ್ಯೂಟಿಗಳು ಮತ್ತು ಕ್ರಿಕೆಟ್ ಆಟಗಾರರು ಹೇಗೆ ಲಿಂಕ್ ಆಗ್ಬಿಡ್ತಾರೋ ಗೊತ್ತಿಲ್ಲ. ಕ್ರಿಕೆಟರ್ಸ್ ಮತ್ತು ನಟಿಯರು ಕದ್ದು ಮುಚ್ಚಿ ಮೀಟಿಂಗ್, ಡೇಟಿಂಗ್ ಮಾಡೋದು ಕಾಮನ್. ಆದರೆ ಅವರು ಮದುವೆವರೆಗೂ ಬಂದಿದ್ದು ತೀರಾ ವಿರಳ. ಶುಭ್ಮನ್ ಗಿಲ್ ಜೊತೆ ಈಗಾಗಲೇ ಸಚಿನ್ ತೆಂಡೂಲ್ಕರ್ ಮಗಳು ಸೇರಿದಂತೆ ಕೆಲವು ನಟಿಯರ ಹೆಸರು ತಳುಕು ಹಾಕೊಂಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇದೀಗ ಅಂಥದ್ದೇ ಕತೆ ಮೊಹಮ್ಮದ್ ಸಿರಾಜ್ ಅವರದ್ದು. ಕಳೆದ ಕೆಲವು ತಿಂಗಳಿನಿಂದ ಸಿರಾಜ್ ಜೊತೆ ಗಾಯಕಿ ಆಶಾ ಭೋನ್ಸ್ಲೆ ಅವರ ಮೊಮ್ಮಗಳ ಹೆಸರು ತಳುಕು ಹಾಕೊಂಡಿತ್ತು. ಜನಾಯಿ ಭೋನ್ಸ್ಲೆ ಅವರನ್ನ ಸಿರಾಜ್ ಲವ್ ಮಾಡ್ತಿದ್ದಾರೆ. ಈ ಜೋಡಿ ಡೇಟಿಂಗ್, ಮೀಟಿಂಗ್ ಅಂತ ಬ್ಯುಸಿ ಆಗಿದೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಜನಾಯಿ ಭೋನ್ಸ್ಲೆ ಅವರು ಹರಿದಾಡ್ತಿರೋ ಸುದ್ದಿಗೆ ಬ್ರೇಕ್ ಹಾಕಿದ್ರು. ಸಿರಾಜ್ ನನ್ನ ಪ್ರೀತಿಯ ಸಹೋದರನಂತೆ, ನಾನು ಅವರ ಸಹೋದರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಷ್ಟನೆ ನೀಡಿದ್ರು. ಹೀಗಾಗಿ ಈ ವದಂತಿಗೆ ಪೂರ್ಣ ವಿರಾಮ ಬಿದ್ದಿದೆ. ಇದೀಗ ಸಿರಾಜ್ ಹೆಸರು ಜೊತೆ ಬಾಲಿವುಡ್ ನಟಿಯ ಹೆಸರು ತಳುಕು ಹಾಕೊಂಡಿದೆ. ಆ ನಟಿ ಬೇರೆ ಯಾರೂ ಅಲ್ಲ, ಮಹಿರಾ ಶರ್ಮಾ. ವೇಗಿ ಮೊಹಮ್ಮದ್ ಸಿರಾಜ್ ಬಿಗ್ ಬಾಸ್ ಸೀಸನ್ 13ರ ಬ್ಯೂಟಿ ಮಹಿರಾ ಶರ್ಮಾ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಅಂತ ವರದಿಯಾಗಿದೆ. ಸಿರಾಜ್ ಮತ್ತು ಮಹಿರಾ ಅವರ ಆಪ್ತರು ಕೂಡ ಅವರ ಪ್ರೀತಿಯನ್ನ ಖಚಿತಪಡಿಸಿದ್ದಾರೆ ಎನ್ನಲಾಗಿದೆ. ಮೇಲಾಗಿ ಈ ವರದಿಗಳನ್ನ ಮಹಿರಾ ಅಲ್ಲಗೆಳೆದಿಲ್ಲ ಅಂದ್ರೆ ಸಿರಾಜ್ ಜೊತೆ ಡೇಟಿಂಗ್ ಮಾಡ್ತಿರೋ ಸುದ್ದಿ ನಿಜವಾಗಿದೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಸಿರಾಜ್ ಮತ್ತು ಮಹಿರಾ ಈ ಕುರಿತಾಗಿ ಎಲ್ಲೂ ಕೂಡ ಮಾತನಾಡಿಲ್ಲ. ಆದ್ರೆ ಇಬ್ರು ಲವ್ ನಲ್ಲಿದ್ದಾರೆನ್ನುವ ಸುದ್ದಿ ಮಾತ್ರ ಸಖತ್ ವೈರಲ್ ಆಗ್ತಿದೆ. ಅಷ್ಟಕ್ಕೂ ಈ ಮಹಿರಾ ಶರ್ಮಾ ಯಾರು ಅಂತ ಹೇಳ್ತೀನಿ. ಸ್ನೇಹಿತರೆ, ಮಹಿರಾ ಶರ್ಮಾ ಜಮ್ಮು ಮತ್ತು ಕಾಶ್ಮೀರದವರು. ಮಹಿರಾ ಸದ್ಯ ಹಲವು ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಮಾಡೆಲಿಂಗ್ ಮತ್ತು ಹಿಂದಿ ಕಾರ್ಯಕ್ರಮಗಳಲ್ಲೂ ಗುರುತಿಸಿಕೊಂಡಿದ್ದಾರೆ. ಮಹಿರಾ ಈಗಾಗಲೇ ಹಲವು ಪಂಜಾಬಿ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಆಲ್ಬಮ್ ಹಾಡುಗಳಲ್ಲೂ ಕಾಣಿಸಿಕೊಂಡಿದ್ದಾರೆ. ಅವರು ನಾಗಿನ್, ಬೇಪಾನಾ ಪ್ಯಾರ್, ಕುಂಡಲಿ ಭಾಗ್ಯದಂತಹ ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದಾರೆ. ಅವರು ಹಿಂದಿ ಬಿಗ್ ಬಾಸ್ ಸೀಸನ್ 13ರಲ್ಲಿ ಭಾಗವಹಿಸಿದ್ರು. ಈ ವೇಳೆ ಮಹಿರಾಗೆ ಹೆಚ್ಚಿನ ಜನಪ್ರಿಯತೆ ಸಿಕ್ಕಿತು. ಬಿಗ್ ಬಾಸ್ ಮನೆಯಲ್ಲಿ ಮಹಿರಾ ಶರ್ಮಾಗೆ ನಟ, ಮಾಡೆಲ್ ಪರಾಸ್ ಚಾಬ್ರಾ ಪರಿಚಯವಾದ್ರು. ಅಲ್ಲಿಂದ ಅವರಿಬ್ಬರ ಮಧ್ಯೆ ಆತ್ಮೀಯತೆ ಹೆಚ್ಚಿತ್ತು. ಬಿಗ್ ಬಾಸ್ ನಿಂದ ಬಂದ ಬಳಿಕ ಇವರಿಬ್ರು ಡೇಟಿಂಗ್ ನಲ್ಲಿದ್ರು ಅಂತ ವರದಿ ಕೂಡ ಆಗಿತ್ತು. ಆದ್ರೂ ಕೆಲ ಕಾರಣಗಳಿಂದ ಇವರಿಬ್ರು 2023ರಲ್ಲಿ ಬೇರೆಯಾದ್ರು ಅಂತ ಕೆಲ ಮಾಧ್ಯಮಗಳು ವರದಿ ಮಾಡಿವೆ. ಇದೀಗ ಕ್ರಿಕೆಟರ್ ಸಿರಾಜ್ ಜೊತೆ ಮಹಿರಾ ಹೆಸರು ತಳುಕು ಹಾಕೊಂಡಿದೆ. ಕಳೆದ ವರ್ಷ ನವೆಂಬರ್ನಲ್ಲಿ ಸಿರಾಜ್ ಮತ್ತು ಮಹಿರಾ ನಡುವೆ ಲವ್ ಸ್ಟೋರಿ ಶುರುವಾಗಿದೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರನ್ನೊಬ್ಬರು ಫಾಲೋ ಮಾಡ್ತಿದ್ದಾರಂತೆ. ಸಿರಾಜ್ ಮಹಿರಾ ಅವರ ಅನೇಕ ಸ್ಟೋರಿ, ಪೋಸ್ಟ್ಗಳಿಗೆ ಲೈಕ್ ಕೊಟ್ಟಿದ್ದಾರಂತೆ. ಸದ್ಯ ಒಬ್ರಿಗೊಬ್ರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಫೆಬ್ರವರಿ 19ರಿಂದ ಚಾಂಪಿಯನ್ಸ್ ಟ್ರೋಫಿ ಪ್ರಾರಂಭವಾಗಲಿದೆ. ಈ ಟೂರ್ನಿಯಲ್ಲಿ ಭಾಗವಹಿಸುವ ಭಾರತ ತಂಡದಲ್ಲಿ ಮೊಹಮ್ಮದ್ ಸಿರಾಜ್ ಅವರಿಗೆ ಸ್ಥಾನ ಸಿಕ್ಕಿಲ್ಲ. ಮೇಲಾಗಿ ಇಂಗ್ಲೆಂಡ್ ವಿರುದ್ಧದ T20 ಹಾಗೂ ಏಕದಿನ ಸರಣಿಯ ತಂಡದಲ್ಲೂ ಸಿರಾಜ್ ಸ್ಥಾನ ಪಡೆದಿರಲಿಲ್ಲ. ಕೆಲ ಸಮಯದಿಂದ ಕಳಪೆ ಫಾರ್ಮ್ನಿಂದ ಬಳಲುತ್ತಿದ್ದ ಸಿರಾಜನ್ನ ಆಯ್ಕೆದಾರರು ಬದಿಗಿಟ್ಟಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸಿರಾಜ್ ಬದಲಿಗೆ ಹರ್ಷದೀಪ್ ಸಿಂಗ್ ಅವರನ್ನ ನೇಮಿಸಲಾಗಿದೆ. ಮೊಹಮ್ಮದ್ ಸಿರಾಜ್ ದೇಶೀಯ ಟೂರ್ನಿ ರಣಜಿ ಟ್ರೋಫಿಯಲ್ಲಿ ಭಾಗವಹಿಸಲಿದ್ದಾರೆ. ಇಲ್ಲಿ ಯಶಸ್ವಿಯಾಗಿರುವ ಸಿರಾಜ್ ಮತ್ತೊಮ್ಮೆ ಟೀಮ್ ಇಂಡಿಯಾಗೆ ಮರುಪ್ರವೇಶ ಮಾಡುವ ಭರವಸೆಯಲ್ಲಿದ್ದಾರೆ. ಈ ಬೆನ್ನಲ್ಲೇ ಮಹಿರಾ ಶರ್ಮಾ ಜೊತೆ ಅವರ ಹೆಸರು ತಳುಕು ಹಾಕೊಂಡಿದೆ. ಇವರಿಬ್ರು ಈ ಬಗ್ಗೆ ಇಲ್ಲಿವರೆಗೂ ಸ್ಪಷ್ಟನೆ ನೀಡಿಲ್ಲ. ಅಧಿಕೃತ ಘೋಷಣೆ ಆಗುವವರೆಗೂ ಇದೊಂದು ವದಂತಿ ಅಷ್ಟೇ. ನಮಸ್ಕಾರ.